ಪುಷ್ಪಾಟು ಸಂಭ್ರಮದಲ್ಲಿದ್ದಂತಹ ಅಲ್ಲು ಅರ್ಜುನ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಸಂಭವಿಸಿದ ಕಾಲ್ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ತೆಲಂಗಾಣದ ಚಿಕ್ಕಡಪಲ್ಲಿ ಪೊಲೀಸರಿಂದ ಈ ಅರೆಸ್ಟ್ ಆಗಿದೆ. ಜೂಬ್ಲಿ ಹಿಲ್ಸ್ ಮನೆಯಲ್ಲಿ ಪೊಲೀಸರು ವಿಚಾರಣೆಗೆ ಬರೋಕ್ಕೂ ಮುಂಚೆನೆ ವಶಕ್ಕೆ ಪಡೆದಿದ್ದಾರೆ. ಪುಷ್ಪಾಟು ರಿಲೀಸ್ ಆಯ್ತಲ್ಲ, ಡಿಸೆಂಬರ್ 5ನೇ ತಾರೀಕು ರಿಲೀಸ್ ಆಗಿದ್ದು. ಸೊ ಆ ಸಂದರ್ಭದಲ್ಲಿ ಕಾಲ್ ತುಳಿತ ಅಲ್ಲಿ ಸಂಭವಿಸಿತು. ಮಹಿಳೆ ಸೇರಿದಂತೆ ಅವರ ಮಕ್ಕಳು ಕೂಡ ಗಾಯಗೊಂಡಿರ್ತಾರೆ, ತೀವ್ರವಾಗಿ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿರ್ತಾರೆ. ಅಲ್ಲು ಅರ್ಜುನ್ ಬಂಧನಕ್ಕೆ ಆಗ್ರಹ ಕೂಡ ವಿಪರೀತವಾಗಿ ಹೆಚ್ಚಾಗಿತ್ತು. ಬಿಕಾಸ್ ಡೈರೆಕ್ಟ್ಲಿ ಇವ್ರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರು, ಇಂಡೈರೆಕ್ಟ್ಲಿ ಇವರ ಪಾತ್ರ ಅತಿ ದೊಡ್ಡದಾಗಿತ್ತು. ಪರ್ಮಿಷನ್ ಇಲ್ಲದೆ ಅಲ್ಲಿಗೆ ಬಂದ್ರು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಬಂದ್ರು, ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂತೆಲ್ಲ. ನೋಡಿ, ನೀವು ಆ ವಿಜುವಲ್ಸ್ ಅನ್ನು ಏನ್ ಗಮನಿಸ್ತಾ ಇದ್ದೀರಾ, ಪೊಲೀಸರು ಅಲ್ಲು ಅರ್ಜುನ್ ಅನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದ ದೃಶ್ಯ. ಅಲ್ಲು ಅರ್ಜುನ್ರನ್ನ ಪೊಲೀಸರು ಜೀಪಿಗೆ ಹತ್ತಿಸುವಂತಹ ಸಂದರ್ಭ, ಕಾರಲ್ಲಿ ಕೂರಿಸಿಕೊಳ್ಳುವಂತಹ ಸಂದರ್ಭವನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಜೂಬ್ಲಿ ಹಿಲ್ಸ್ಗೆ ಬರ್ತಾರೆ. ಇಲ್ಲಿ ಅಲ್ಲು ಅರ್ಜುನ್ರನ್ನ ಕೆಲ ಕಾಲ ವಿಚಾರಣೆ ನಡೆಸಿ ಡೈರೆಕ್ಟ್ ಆಗಿ ಅವರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಮುಂದಾಗ್ತಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅದು ವಶ ಅಲ್ಲ, ಅರೆಸ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅವರ ಫ್ಯಾಮಿಲಿಗೂ ಕೂಡ ಬಹಳ ದೊಡ್ಡ ಆಘಾತ ಇತ್ತು. ಅವ್ರ ಮೇಲೆ ದಾಖಲಾದಂತಹ FIR ಅನ್ನ ರದ್ದು ಮಾಡಿ ಅಂತ ಹೈಕೋರ್ಟ್ನ ಮೊರೆ ಹೋಗಿದ್ರು. ಅಲ್ಲಿ ರಿಲೀಫ್ ಸಿಗೋಕ್ಕೂ ಮುಂಚೆನೆ ಪೊಲೀಸರು ಅಲ್ಲು ಅರ್ಜುನ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೆಗಾಸ್ಟಾರ್ ಚಿರಂಜೀವಿ ಫ್ಯಾಮಿಲಿಗೆ ಅತಿ ದೊಡ್ಡ ಶಾಕ್ ಇದು. ಹೈದರಾಬಾದ್ನಲ್ಲಿ ಪುಷ್ಪಾಟು ಹೀರೋ ಅಲ್ಲು ಅರ್ಜುನ್ ಬಂಧನ ಆಗಿದೆ. ಪುಷ್ಪಾಟು ರಿಲೀಸ್ ವೇಳೆ ಕಾಲ್ ತುಳಿತ ಸಂಭವಿಸಿತ್ತು. 5ನೇ ತಾರೀಕು ಆಗಿದ್ದು, ಡಿಸೆಂಬರ್ 5ನೇ ತಾರೀಕು. ಡಿಸೆಂಬರ್ನಲ್ಲಿ ಥಿಯೇಟರ್ಗೆ ದಿಢೀರಂತ ಅಲ್ಲು ಅರ್ಜುನ್ ಭೇಟಿ ಕೊಡ್ತಾರೆ. ಫ್ಯಾನ್ಸ್ ಆ ಸಂದರ್ಭದಲ್ಲಿ ಇವ್ರನ್ನ ನೋಡೋದಕ್ಕೆ ಅಂತ, ಫೋಟೋ ತಗೊಳ್ಳೋದಕ್ಕೆ ಅಂತ ಒಮ್ಮೆಲೆಗೆ ನುಗ್ಗಿದ್ರಿಂದ ಭಾರಿ ನೂಕುನುಗ್ಗಲು ಉಂಟಾಗುತ್ತೆ. ನೋಡ್ತಾ ಇದ್ದಾಗೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕಾಲ್ ತುಳಿತ ಅಲ್ಲಾಗುತ್ತೆ. ಅದರಲ್ಲಿ ರೇವತಿ ಅನ್ನೋರು ಸಾವನ್ನಪ್ತಾರೆ. ರೇವತಿಯ ಪುತ್ರ ಕೂಡ ಗಂಭೀರವಾಗಿ ಗಾಯಗೊಳ್ತಾರೆ. ನಂತರ ಪೊಲೀಸರು ಈ ಪ್ರಕರಣವನ್ನ, ಅಂದ್ರೆ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. FIR ದಾಖಲಿಸಿಕೊಂಡಂತಹ ಪೊಲೀಸರು ಎನಿ ಮೂಮೆಂಟ್ ಇವರನ್ನ ಸಮನ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಕೇಸ್ ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಂಡಿದ್ರಿಂದ ತೆಲಂಗಾಣ ಸರ್ಕಾರದ ಮೇಲೂ ಕೂಡ ವಿಪರೀತವಾಗಿ ಒತ್ತಡ ಇದ್ದಿದ್ರಿಂದ ಫೈನಲಿ ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ನಿಮ್ಗೆ ಇನ್ನೊಂದು ಕಡೆಗೆ ಆ ಇನ್ಸಿಡೆಂಟ್ ಅನ್ನ ರೀಕಾಲ್ ಮಾಡ್ಕೊಳ್ತಾ ಇದೀವಿ. ಆ ವಿಜುವಲ್ಸ್ ಅನ್ನು ನೋಡಬಹುದು. ಇದೇ ಜಾಗದಲ್ಲಿ ಕಾಲ್ ತುಳಿತ ಸಂಭವಿಸಿತ್ತು. ಆ ಮಹಿಳೆ ರೇವತಿ ಅನ್ನೋರು ಸಾವನ್ನಪ್ಪಿದ್ರು. ಇದಾದ ಬಳಿಕ ಅಲ್ಲು ಅರ್ಜುನ್ ಅವರು ಕೂಡ ಬಹಳ ಶಾಕ್ ಅನ್ನು ವ್ಯಕ್ತಪಡಿಸಿದ್ರು ಮತ್ತು 25 ಲಕ್ಷವನ್ನ ಅವರು ಕುಟುಂಬಕ್ಕೆ ಅಂತ ಘೋಷಿಸಿದ್ರು, ಪರಿಹಾರವನ್ನ ಘೋಷಿಸಿದ್ರು. ಮನೆಗೆ ಈ ದುಡ್ಡನ್ನ ನಾನು ತಲುಪಿಸ್ಕೊಡ್ತೀನಿ, ಆಮೇಲೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಅನ್ನ ನಾನೇ ಕೊಡಿಸ್ತೀನಿ, ಜೊತೆಗೆ ಅವರ ಎಜುಕೇಶನ್ ಕೂಡ ನಾನೇ ನೋಡ್ಕೊಳ್ತೀನಿ ಅಂತೆಲ್ಲ ಆಶ್ವಾಸನೆ ಕೊಟ್ಟರು. ಆದರೂ ಅದ್ಯಾವುದು ವರ್ಕೌಟ್ ಆಗಿಲ್ಲ. ಸದ್ಯಕ್ಕೆ ಕಾನೂನು ಸಂಕಷ್ಟ ಮುಂದುವರಿತಾ ಇದೆ. ಇನ್ಫ್ಯಾಕ್ಟ್ ಮೆಗಾಸ್ಟಾರ್ ಚಿರಂಜೀವಿ ಅವರ ಫ್ಯಾಮಿಲಿಗೆ ಅತಿ ದೊಡ್ಡ ಶಾಕ್. ಸಂಭ್ರಮದಲ್ಲಿದ್ದವರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಅಲ್ಲಿರೋದನ್ನ ಗಮನಿಸ್ತಾ ಇದ್ದೀರಾ. ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಕೂಡ ಅಲ್ಲಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ತಂದೆ ಹಾಗೂ ಅವರ ಹೆಂಡತಿ, ಪತ್ನಿ ಇಬ್ರು ಕೂಡ ಬಹಳ ಬೇಸರಗೊಂಡಿದ್ದಾರೆ. ಜೂಬ್ಲಿ ಹಿಲ್ಸ್ ನ ಮನೆಯಲ್ಲೇ ಅಲ್ಲು ಅರ್ಜುನ್ ಅವರ ಬಂಧನ ಆಗಿದೆ. ಹೈಕೋರ್ಟ್ಗೂ ಕೂಡ FIR ಅನ್ನ ಕ್ವಾಶ್ ಮಾಡಿ ಅಂತ ಅರ್ಜಿಯನ್ನ ಹಾಕೊಂಡಿದ್ರು. ಹೈಕೋರ್ಟ್ ನಲ್ಲಿ ರಿಲೀಫ್ ಸಿಗೋಕ್ಕೂ ಮುಂಚೆನೆ ಶಾಕ್ ಸಿಗ್ತಾ ಇದೆ. ನೋಡಿ, ಬಂತು ಡೀಟೇಲ್ಸ್. FIR ರದ್ದು ಕೋರಿ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು ಅಲ್ಲು ಅರ್ಜುನ್. ನಿನ್ನೆ ಅಷ್ಟೇ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅಲ್ಲು ಅರ್ಜುನ್ ಅವರು. ವಿಚಾರಣೆಗೆ ಬರೋಕ್ಕೂ ಮುಂಚೆನೆ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಈ ಮೂಲಕ ಆಘಾತವನ್ನು ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಅಂತ ಪೊಲೀಸರು ಕರೆದೊಯ್ದಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಗೆ ನಟ ಅಲ್ಲು ಅರ್ಜುನ್ ಹೋಗ್ತಾ ಇದ್ದಾರೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್ ಆಗುತ್ತೆ ಈ ಪ್ರಕರಣದಲ್ಲಿ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಡೈರೆಕ್ಟ್ಲಿ ಇವರು ಆ ಮಹಿಳೆಯ ಸಾವಿಗೆ ಕಾರಣರಲ್ಲ, ಆದ್ರೆ ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದೆ. ಆ ಪ್ರಕಾರ ಸೆಕ್ಷನ್ಸ್ ಹಾಕಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭಾರತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ?
ಹೌದು ಮಮತಾ, ಪುಷ್ಪ 2 1,000 ಕೋಟಿ ಕಲೆಕ್ಷನ್ ಮಾಡಿರೋ ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ ಹಾಗೂ ಅವರ ಫ್ಯಾನ್ಸ್ಗೆ ಇದೊಂದು ಶಾಕ್ ಆಗಿದೆ. ಹೌದು, ನಿರೀಕ್ಷೆ ಮಾಡಿದ್ದಂತೆ ಅಲ್ಲು ಅರ್ಜುನ್ ಅವರ ಬಂಧನ ಆಗಿದೆ. ಹೀಗಾಗಿ ಅವರು ಕೂಡ ಕಳೆದ 2 ದಿನದ ಹಿಂದೆ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಜಾಮೀನನ್ನು ಕೋರಿದ್ರು. ಆದರೆ ಜಾಮೀನು ವರದಿ ಬರೋದಕ್ಕೂ ಮುನ್ನವೇ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅವರ ಜುಬ್ಲಿ ಹಿಲ್ಸ್ನ ಸ್ವಗೃಹದಿಂದ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಲಾಗಿದೆ. ಹೌದು, ಡಿಸೆಂಬರ್ 4ನೇ ತಾರೀಕಿಗೆ ಪುಷ್ಪ 2 ಪ್ರೀಮಿಯರ್ ಇದ್ದ ವೇಳೆ ರೇವತಿ ಅನ್ನೋ ಮಹಿಳೆ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಜೊತೆಗೆ ಆಕೆಯ ಪುತ್ರ ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಹಿನ್ನೆಲೆಯಲ್ಲಿ 2 ದಿನ ಆದಮೇಲೆ ಅಲ್ಲು ಅರ್ಜುನ್ ಅವರು ಕ್ಷಮಾಪಣೆ ಕೋರಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಘೋಷಿಸಿದ್ರು. ಅದ್ರ ಜೊತೆಗೇನೆ ಮಗುವಿನ ಶಿಕ್ಷಣ ಇರ್ಬೋದು, ಇನ್ನಿತರ ಯಾವುದೇ ಒಂದು ಕಷ್ಟದ ಸಿಚುವೇಶನ್ ನಾನು ಇರ್ತೀನಿ ಅಂತ ಹೇಳಿ ಒಂದು ಬಲ ಕೊಡೋ ರೀತಿಯಲ್ಲಿ ಮಾತನಾಡಿದ್ರು. ಅದೆಲ್ಲವೂ ಆದರೂ ಕೂಡ ಈಗ IPC ಸೆಕ್ಷನ್ 105 ಹಾಗೂ 118 ಅಡಿಯಲ್ಲಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿ ಕರೆದೊಯ್ಯಲಾಗಿದೆ ಪೊಲೀಸ್ ಸ್ಟೇಷನ್ಗೆ. ಖಂಡಿತವಾಗಲೂ ಇದು ಸದ್ಯಕ್ಕೆ ಈ ಚಿತ್ರತಂಡದ ಖುಷಿಯಲ್ಲಿ ಸೆಲೆಬ್ರೇಷನ್ ಮೋಡಲ್ಲಿ ಇರಬೇಕಾದ್ರೆ ಒಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಭಾರತಿ, ಬೇಲೆಬಲ್ ಸೆಕ್ಷನ್ಸ್ ಇವು, ನಾನ್ ಬೇಲೆಬಲ್. ಆಮೇಲೆ ನಿನ್ನೆ ಹೈಕೋರ್ಟ್ ನಲ್ಲಿ ಅವರು ಒಂದು ಅರ್ಜಿಯನ್ನ ಹಾಕೊಂಡಿದ್ರಲ್ಲ FIR ಕ್ವಾಶ್ ಮಾಡುವಂತೆ, ಅದಕ್ಕೆ ಅವ್ರು ಕೊಟ್ಟಂತಹ ಕಾರಣಗಳು ಏನು ಅಂತ? ಖಂಡಿತವಾಗ್ಲೂ ಅವರು ಪರೋಕ್ಷವಾಗಿ ಏನಂದರೆ ಈ ಸಿಚುವೇಶನ್ ಇಲ್ಲಿದ್ದಾರೆ, ಪ್ರತ್ಯಕ್ಷವಾಗಿ ಏನು ಗಮನಕ್ಕಿಲ್ಲ ಅನ್ನೋ ರೀತಿಯಲ್ಲಿ. ಹೌದು, 2 ಗಂಭೀರ ಸೆಕ್ಷನ್ಗಳು ಅವರಿಗೆ ಖಂಡಿತವಾಗ್ಲೂ ಮುಳುವಾಗುವ ಚಾನ್ಸಸ್ ಇದೆ. ಅವರ ಮೇಲೆ ಪರೋಕ್ಷವಾಗಿ ಏನು ಈ ಸಾವಿಗೀಡಾದ ಕಾರಣ ಪರೋಕ್ಷವಾಗಿ ಒಂದು ಸೆಕ್ಷನನ್ನು ಹಾಕಲಾಗಿದೆ. ಹೀಗಾಗಿ ಇದು 2 ಕೂಡ ಸೆಕ್ಷನ್ಗಳು ಗಂಭೀರ ಪರಿಣಾಮ ಬೀರ್ಬೋದು. ಅದು ನಾನ್ ಬೇಲೆಬಲ್ ಆಗಿನೇ ಪರಿಣಾಮ ಬೀರ್ಬೋದು ಅಂತ ಹೇಳಿ ಸದ್ಯಕ್ಕೆ ಬರ್ತಿರೋ ಮಾಹಿತಿ. ಹೌದು, ಮುಂಚೆನೇ ಬೇಲ್ ಪಡೆಯೋದಕ್ಕೆ ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಅರ್ಜಿ ಹಾಕಿದ್ರು ಒತ್ತಡಗಳು ಬಂದಂತ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಒಂದು ಪ್ರಾಣಹಾನಿ ಆಗಿರುವಂಥದ್ದು, ಹೀಗಾಗಿ ಒತ್ತಡಗಳು ಬಂದಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆಯಿಂದ ಅವರನ್ನ ಬಂಧನ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮಮತಾ.